ನಮಸ್ಕಾರ ವೀಕ್ಷಕರೇ. ಪ್ರಧಾನಿ ಮೋದಿ ದಿಮಾಗಿ ನಕ್ಸಲ್ ಅನ್ನೋ ಒಂದು ಪದ ಬಳಸಿದ್ದೆ ತಡ ಇಡೀ ದೇಶದಲ್ಲಿ ಅದು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ. ಸಾಕಷ್ಟು ಜನರು ನೇರವಾಗಿ ಮುಂದೆ ಬಂದು ಅದನ್ನ ಅಪೋಸ್ ಮಾಡ್ತಾ ಇದ್ರೆ, ಇನ್ನು ಕಾಂಗ್ರೆಸ್ನ ಹಿರಿಯ ನಾಯಕ ಪಿ ಚಿದಂಬರಂ ಸೇರಿದಂತೆ ಹಲವರು ಮುಂದೆ ಬಂದು ಹೌದು ನಾನು ದಿಮಾಗಿ ನಕ್ಸಲ್ ಏನಿವಾಗ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಇನ್ನೊಂದೆಡೆ ಜಿರಳೆಗಳು ಹುಟ್ಟಿರೋ ಹಾಗೆ ದಿಮಾಗಿ ನಕ್ಸಲ್ ಅನ್ನೋ ಸೋಷಿಯಲ್ ಮೀಡಿಯಾ ಪೇಜ್ ಕೂಡ ಓಪನ್ ಆಗಿದ್ದು ಅದಕ್ಕೆ ಲಕ್ಷ ಲಕ್ಷ ಜನರು ಫಾಲೋವರ್ಸ್ ಕೂಡ ಸಿಕ್ಕಿದ್ದಾರೆ. ಮೋದಿಯ ಒಂದು ಪದ ಇಷ್ಟು ದೊಡ್ಡ ಇಂಪ್ಯಾಕ್ಟ್ ಮಾಡ್ತಾ ಇದೆ ಅಂದ್ರೆ ಇದು ಕೇಂದ್ರ ಸರ್ಕಾರಕ್ಕೆ ಪಾಸಿಟಿವ್ ಅಥವಾ ನೆಗೆಟಿವ್, ಕೇಂದ್ರದ ಮುಂದಿನ ಹೆಜ್ಜೆ ಏನಿರಬಹುದು ಅದೆಲ್ಲದಕ್ಕೂ ಮುನ್ನ ಈ ದಿಮಾಗಿ ನಕ್ಸಲ್ ಅಂದ್ರೆ ಏನು ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಒಂದು ಕಡೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮೋದಿ ವಿರುದ್ಧದ ಹತಾಶೆಯನ್ನ ತಾಳಲಾರದೆ ಸ್ಟೇಜ್ ಮೇಲೆ ಅವರ ಹೆಸರು ಹೇಳಿ ಆಕ್ಷೇಪಾರ್ಹ ಪದ ಪ್ರಯೋಗಗಳನ್ನ ಮಾಡ್ತಾ ಇದ್ದಾರೆ. ಇದರಿಂದ ಮತ್ತೆ ಮತ್ತೆ ವಿವಾದದ ಕೇಂದ್ರ ಬಿಂದು ಆಗ್ತಾ ಇದ್ದಾರೆ. ಇನ್ನೊಂದು ಕಡೆ ಮೋದಿ ಯಾರ ಹೆಸರು ಹೇಳದೆಯೇ ಒಂದು ಮಾತನ್ನ ಹೇಳಿದ್ರು ಒಂದಷ್ಟು ಜನರು ನಾನೇ ಅಂತ ಓಡಿ ಬರ್ತಾ ಇರುವಂತೆ ಕಾಣಿಸ್ತಾ ಇದೆ. ಕಳೆದ ವರ್ಷ ದೇಶದ ಆಂತರಿಕ ಪರಿಸ್ಥಿತಿ ಹದಗೆಡೋದಕ್ಕೆ ಪ್ರಮುಖ ಕಾರಣ ಆಗ್ತಾ ಇರೋ ನಗರ ನಕ್ಸಲರನ್ನ ಮಟ್ಟ ಹಾಕೋ ಕೆಲಸ ಆಗ್ಬೇಕಿದೆ ಅಂತ ಹೇಳಿದ್ರು. ಈ ಬಾರಿ ಸ್ವಾತಂತ್ರ್ಯ ದಿನದಂದು ಇನ್ನೊಂದು ಹಂತ ಮುಂದಕ್ಕೆ ಹೋಗಿ ಈ ಬೌದ್ಧಿಕ ನಕ್ಸಲರನ್ನ ಪ್ರತ್ಯೇಕವಾಗಿ ಇರಿಸಿ ಅಂತ ಭಾರತೀಯರಿಗೆ ಕರೆ ಕೊಟ್ರು. ಜನರು ಅದ್ಯಾರಿರ್ಬೋದು ಅಂತ ಯೋಚಿಸೋದ್ರೊಳಗೆ ನಾನೇ ಅದು ಅಂತ ಹೇಳ್ಕೊಂಡು ಸಾಕಷ್ಟು ಜನರು ಮುಂದೆ ಬರ್ತಾ ಇದ್ದಾರೆ. ಅವರ ಬಗ್ಗೆ ವಿವರ ಕೊಡೋ ಮುನ್ನ ಈ ಬೌದ್ಧಿಕ ನಕ್ಸಲರು ಯಾರು, ಅವರ ಲಕ್ಷಣಗಳು ಏನು ಅನ್ನೋದನ್ನ ತಿಳಿಸ್ತೀವಿ. ನಗರ ನಕ್ಸಲರು ಅಥವಾ ಈ ಬೌದ್ಧಿಕ ನಕ್ಸಲರು ಅಂದ್ರೆ ಸದಾ ಭಾರತವನ್ನ ವಿಭಜಿಸುವ, ಭಾರತದ ಅಭಿವೃದ್ಧಿಯನ್ನ ಹಲವು ಆಯಾಮದಲ್ಲಿ ವಿರೋಧಿಸುವ, ಕ್ಷಣ ಕ್ಷಣಕ್ಕೂ ಹಿಂದೂ ಧರ್ಮದ ವಿರುದ್ಧ ವಿಷ ಕಾರುವ, ಜನರ ದಿಕ್ಕು ತಪ್ಪಿಸಲು ಒಂದೇ ರೀತಿಯ ಸುದ್ದಿಗಳನ್ನ ಹರಿಬಿಡುವ ಜನರು ಅನ್ನೋದು ಅಧ್ಯಯನದ ಮೂಲಕ ತಿಳಿದು ಬಂದಿರೋ ವಿಚಾರ. ಇವರು ಯಾವ ಅನ್ಯಗ್ರಹ ಜೀವಿಗಳೂ ಅಲ್ಲ, ವಿದೇಶಿಗರು ಅಲ್ಲ, ಮಾಯಾ ಲೋಕದಿಂದ ಬಂದವರು ಅಲ್ಲ. ಇಲ್ಲೇ ನಮ್ಮ ನಡುವೆಯೇ ನಮ್ಮ ರೀತಿಯಲ್ಲೇ ಇರ್ತಾರೆ. ಕೆಲವರ ಅಸ್ತ್ರ ಕೂದಲು ವಿನ್ಯಾಸದಲ್ಲಿ ಸ್ವಲ್ಪ ವ್ಯತ್ಯಾಸಗಳಿರುತ್ತೆ. ಸಾಮಾನ್ಯ ಹಿಂದೂ ಹೆಣ್ಣು ಮಕ್ಕಳು ಹಣೆಗೆ ಇಡುವ ಬಿಂದಿಯ ಸೈಜ್ಗಿಂತಲೂ 4 ಪಟ್ಟು ದೊಡ್ಡ ಬಿಂದಿಯನ್ನ ಇಟ್ಟು ತಕ್ಷಣಕ್ಕೆ ನೋಡಿದಾಗ ಡೌಟ್ ಬಾರದಂತೆಯೂ ಇರ್ತಾರೆ ಅನ್ನೋ ವ್ಯಾಖ್ಯಾನ ಇದೆ. ನಾವು ತಿನ್ನುವ ಆಹಾರವನ್ನೇ ಅವರೂ ತಿನ್ನುತ್ತಾರೆ, ಆದ್ರೆ ಸಂದರ್ಭಕ್ಕನುಸಾರವಾಗಿ ಅಭಿಪ್ರಾಯ ಹೇಳ್ತಾ ಇದ್ದೀನಿ ಅಂತ ಮುಂದೆ ಬಂದು ಆ ಅಭಿಪ್ರಾಯಗಳ ಮೂಲಕ ತಮ್ಮ ಐಡೆಂಟಿಟಿ ತೋರಿಸುತ್ತಾರೆ. ಇವರನ್ನೇ ಮೋದಿ ಪ್ರತ್ಯೇಕಿಸಿ ಅಂತ ಹೇಳ್ತಾ ಇರೋದು. ಹಾಗಿದ್ರೆ ಮೋದಿ ಹೇಳ್ತಾ ಇದ್ದಾರೆ ಅಂದ್ರೆ ಬಿಜೆಪಿಯನ್ನ ಯಾರು ವಿರೋಧಿಸ್ತಾರೋ, ಮೋದಿಯನ್ನ ಯಾರು ವಿರೋಧಿಸ್ತಾರೋ ಅವರೆಲ್ಲ ಈ ದಿಮಾಗಿ ನಕ್ಸಲರ ಸಾಲಿಗೆ ಬರ್ತಾರಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ. ಮೋದಿ ಆಗ್ಲಿ ಬಿಜೆಪಿ ಆಗ್ಲಿ ಬರ್ತಾರೆ ಹೋಗ್ತಾರೆ, ಆದ್ರೆ ಭಾರತ ಯಾವತ್ತೂ ಶಾಶ್ವತ. ನಮ್ಮ ದೇಶ ನಮ್ಮ ಸಂಸ್ಕೃತಿ ಮೊದಲು ಅನ್ನೋದನ್ನ ಯಾರು ಒಪ್ಪೋದಿಲ್ವೋ ಅವರು ಈ ಕೆಟಗರಿಗೆ ಬರ್ತಾರೆ ಅನ್ನೋದನ್ನ ಪ್ರಧಾನಿ ಮೋದಿ ಹೇಳ್ತಾ ಇರೋದು. ಪಾಕಿಸ್ತಾನದ ಉಗ್ರರು ಭಾರತದ ಮೇಲೆ ಅಟ್ಯಾಕ್ ಮಾಡಿದಾಗ ಕದ್ದು ಕೂರೋದು, ಇದಕ್ಕೆ ಪ್ರತಿಯಾಗಿ ಭಾರತ ವಾಪಸ್ ದಾಳಿ ಮಾಡಿದ್ರೆ ಓಡೋಡಿ ಬಂದು ಪಾಪ ಅಲ್ಲಿಯೂ ಮನುಷ್ಯರಿದ್ದಾರೆ, ಅಮಾಯಕರಿದ್ದಾರೆ, ಅದ್ ಹೇಗೆ ದಾಳಿ ಮಾಡೋದಕ್ಕೆ ನಿಮಗೆ ಮನ್ಸು ಬರುತ್ತೆ ಅಂತ ಗೋಳೋ ಅಂತ ಅಳ್ತಾರೆ. ಹಾಗೂ ಭಾರತೀಯ ಸೇನೆ ನಾವು ಗೆದ್ದಿದ್ದೀವಿ ಅಂತ ಹೇಳಿದ್ರೆ ಎಲ್ಲಿ ಪ್ರೂಫ್ ತೋರಿಸಿ ಅಂತ ಕೇಳ್ತಾರೆ. ಯಾವಾಗ್ಲೂ ನಿರ್ದಿಷ್ಟ ವಿಚಾರಗಳಲ್ಲಿ ಮಾತ್ರ ನ್ಯಾಯ ನೀತಿ ಬುದ್ಧಿವಾದ ಹೇಳ್ತಾರಲ್ವಾ, ಅವರು ಈ ಕೆಟಗರಿಗೆ ಬರ್ತಾರೆ ಅನ್ನೋದನ್ನ ಜನರು ಹೇಳ್ತಾ ಇದ್ದಾರೆ. ಇನ್ನು ಇವರು ಯಾವ ರೀತಿ ಕೆಲಸಗಳನ್ನ ಮಾಡ್ತಾರೆ ಅನ್ನೋದಕ್ಕೆ ಪ್ರತ್ಯಕ್ಷ ಸಾಕ್ಷಿಗಳನ್ನ ನೋಡ್ತಾ ಹೋದ್ರೆ ಭಾರತ ತುಕಡೆ ಆಗ್ಬೇಕು, ಕಾಶ್ಮೀರ ಪಾಕಿಸ್ತಾನಕ್ಕೆ ಸೇರ್ಬೇಕು, ಆಜಾದಿ ಅಂತ ಹೇಳುವವರು ಹಾಗೂ ಆ ರೀತಿ ಹೇಳುವವರಿಗೆ ವೀರರು ಧೀರರು ಶೂರರು ಅಂತ ಹಾಡಿ ಹೊಗಳಿ ಪೋಸ್ಟ್ ಹಾಕುವವರೆಲ್ಲ ಇದೇ ಕೆಟಗರಿಗೆ ಬರ್ತಾರೆ. ಪಹಲ್ಗಾಮ್ ಘಟನೆ ಉದಾಹರಣೆ ತಗೊಂಡ್ರೆ ಅಲ್ಲಿ ಉಗ್ರರು ಧರ್ಮ ಕೇಳಿ ಕೊಂದ್ರು ಅನ್ನೋದು ಜಗಜ್ಜಾಹೀರಾದ ವಿಚಾರ. ಇದು ಜನರಿಗೆ ಗೊತ್ತಾಗಬಾರದು ಅಂತ ಏಕಕಾಲಕ್ಕೆ ಎಲ್ಲರೂ ಭಯೋತ್ಪಾದನೆಗೆ ಧರ್ಮವಿಲ್ಲ ಅಂತ ಹೇಳಿ ಕವರ್ ಅಪ್ ಮಾಡ್ತಾರೆ. ವಿಚಾರವನ್ನ ಇನ್ನೊಂದು ದಿಕ್ಕಿಗೆ ತಿರುಗಿಸೋದಕ್ಕೆ ಯತ್ನಿಸ್ತಾರೆ. ಆಗಾಗ ಪಾಕಿಸ್ತಾನದ ಪರ ಘೋಷಣೆ ಹಾಕ್ತಾರೆ ಅಥವಾ ಹಾಗೆ ಘೋಷಣೆ ಹಾಕಿದವರನ್ನ ಬೆಂಬಲಿಸ್ತಾರೆ ಅಥವಾ ವಿರೋಧಿಸೋದಿಲ್ಲ. ಈಶಾನ್ಯ ರಾಜ್ಯಗಳನ್ನ ಪ್ರತ್ಯೇಕಿಸೋ ಬಗ್ಗೆ ಮಾತಾಡ್ತಾರೆ. ಪಾಕ್ ಮೂಲದ ಭಯೋತ್ಪಾದಕರಿಂದ ಲೆಕ್ಕವಿಲ್ಲದಷ್ಟು ದಾಳಿಗಳು ಈ ಹಿಂದೆ ನಡೆದಿದೆ. ಭಾರತದಲ್ಲಿ ಉಗ್ರ ದಾಳಿ ನಡೆದ್ರೆ ಅದರಲ್ಲಿ ಪಾಕ್ ಕೈವಾಡ ಇದ್ದೇ ಇರುತ್ತೆ ಅನ್ನೋ ಸಹಜ ಅನುಮಾನ ಭಾರತೀಯರಲ್ಲಿ ಬಂದೇ ಬರುತ್ತೆ. ಆದ್ರೆ ಯಾರೋ ಒಬ್ರು ಉಗ್ರ ದಾಳಿ ಹಿಂದೆ RSS ಇದೆ ಅಂತ ಹೇಳಿದ್ರೆ ಹೌದೌದು ಅಂತ ಓಡೋಡಿ ಬಂದು ದನಿಗೂಡಿಸ್ತಾರೆ. ನಂತರ ಪಾಕ್ ಕೈವಾಡ ಇದ್ದಿದ್ದು ಸಾಬೀತಾದ ಬಳಿಕ ನಾಪತ್ತೆಯಾಗಿ ಬಿಡ್ತಾರೆ. ಇವರೆಲ್ಲರೂ ಇದೇ ಕೆಟಗರಿಗೆ ಬರ್ತಾರೆ. ಆಮೇಲೆ ಅಲ್ಲೆಲ್ಲೋ ಇರೋ ಗಾಜಾದಲ್ಲಿ ಉಗ್ರರ ಮೇಲೆ ಇಸ್ರೇಲ್ ದಾಳಿ ನಡೆಸಿದ್ರೆ ಭಾರತದಲ್ಲಿ ಗೋಳೋ ಅಂತ ಆಳ್ತಾರೆ, ಸೋಷಿಯಲ್ ಮೀಡಿಯಾ ತುಂಬಾ ಪೋಸ್ಟ್ ಗಳನ್ನ ಹಾಕ್ತಾರೆ, ಇಸ್ರೇಲ್ಗೆ ಬೆಂಬಲ ಕೊಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಭಾರತ ಸರ್ಕಾರ ಪ್ರಧಾನಿ ಬಗ್ಗೆ ಕೆಟ್ಟದಾಗಿ ಬರೀತಾರೆ. ಆದ್ರೆ
ಒಂದು ಕಾಲದಲ್ಲಿ ಭಾರತದ ಭಾಗವಾಗಿದ್ದ ಬಾಂಗ್ಲಾದಲ್ಲಿ ಹಿಂದೂಗಳ ನರಮೇಧ ಆದಾಗ ಇವರು ಯಾರು ಕಾಣಿಸೋದಿಲ್ಲ, ಅಭಿಪ್ರಾಯಗಳನ್ನು ಹೇಳೋದಿಲ್ಲ, ತಪ್ಪನ್ನ ತಪ್ಪು ಅಂತ ಹೇಳೋ ಧೈರ್ಯ ಕೂಡ ಇವರಿಗೆ ಇರೋದಿಲ್ಲ. ಅಪ್ಪಿತಪ್ಪಿ ಭಾರತೀಯರ ಕೈಗೆ ಯಾರಾದ್ರೂ ಸಿಕ್ಕಿ ಹಾಕಿಕೊಂಡು ಉತ್ತರ ಕೊಡಲೇಬೇಕಾದ ಪರಿಸ್ಥಿತಿ ಬಂತು ಅಂದ್ರೆ ಅವರದ್ದು ತಪ್ಪು ಇವರದ್ದು ತಪ್ಪು ಅಂತ ಹೇಳಿ ಬ್ಯಾಲೆನ್ಸ್ ಮಾಡ್ತಾರೆ ಹೊರತು ಭಾರತೀಯರ ಪರವಾಗಿ ಎಂದೂ ಮಾತಾಡೋದಿಲ್ಲ ಅನ್ನೋದನ್ನ ಕಣ್ಣಾರೆ ಕಂಡವರು ಹೇಳ್ತಾರೆ. ಇನ್ನು ಅಕ್ರಮ ವಲಸಿಗರಿಗೆ ಭಾರತದಲ್ಲಿ ಜಾಗ ಕೊಡಬೇಕು, ಅವರು ಮನುಷ್ಯರೇ, ಮಾನವ ಧರ್ಮಕ್ಕಿಂತ ಶ್ರೇಷ್ಠ ಯಾವುದೂ ಇಲ್ಲ, ಮೋದಿ ಕಾಲದಲ್ಲಿ ಮನುಷ್ಯತ್ವಕ್ಕೆ ಬೆಲೆ ಇಲ್ಲ ಅಂತ ಪಾಠ ಮಾಡ್ತಾರೆ. ಆದ್ರೆ ಅದೇ ಅಕ್ರಮ ವಲಸಿಗರಿಂದ ಭಾರತದ ಮೂಲ ನಿವಾಸಿಗಳಿಗೆ ಸಮಸ್ಯೆ ಆಗ್ತಾ ಇದೆ. ನಮ್ಮ ಜನರಿಗೆ ಸಿಗಬೇಕಾದ ಕೆಲಸ, ರೇಷನ್ ಎಲ್ಲವನ್ನೂ ಅವರು ಕಸೀತಾ ಇದ್ದಾರೆ. ಅಷ್ಟೇ ಅಲ್ಲದೆ ಭಾರತದಲ್ಲಿ ಹಾಗೂ ಗಲಭೆಗಳಲ್ಲಿ ಇವರೆಲ್ಲ ಭಾಗಿಯಾಗ್ತಾ ಇದ್ದಾರೆ. ಯಾವ ಆಧಾರದಲ್ಲಿ ಇವರಿಗೆ ಜಾಗ ಕೊಡಬೇಕು ಅಂತ ಕೇಳಿದ್ರೆ ಆ ಹೊತ್ತಲ್ಲಿ ಯಾರೂ ಕಾಣಿಸೋದಿಲ್ಲ, ಎಲ್ಲರೂ ನಾಪತ್ತೆಯಾಗಿ ಬಿಡ್ತಾರೆ. ಆದ್ರಿಂದ ಇವರಿಗೆ ಸಮಯಕ್ಕೆ ತಕ್ಕಂತೆ ಮಾಯ ಆಗುವ ವಿಶೇಷ ಶಕ್ತಿ ಏನಾದ್ರೂ ಇದೆಯಾ ಅನ್ನೋ ಅಚ್ಚರಿ ಕೂಡ ಭಾರತೀಯರಲ್ಲಿ ಆಗಾಗ ಕಾಡ್ತಾ ಇರುತ್ತೆ. ಸಿಎಎ ಹೋರಾಟ, ಸಿಜೆಪಿ ಹೋರಾಟ, ಹೀಗೆ ಹಿಂದೂ ಧರ್ಮ ಹಾಗೂ ಭಾರತ ಮೊದಲು ಅನ್ನೋ ಪಕ್ಷಗಳು ನಾಯಕರ ವಿರುದ್ಧ ಸದಾ ಇವರು ಮುಂದೆ ನಿಂತು ವಿರೋಧಿಸ್ತಾ ಇರ್ತಾರೆ. ಜನರಿಗೆ ಗೊತ್ತಾಗಬಾರದು ಅಂತ ಬಣ್ಣ ಬಣ್ಣದ ಕಥೆಗಳು, ಭಾವನಾತ್ಮಕ ಚಿತ್ರಗಳು, ಆಗಾಗ ಅಳುವುದು, ಅಯ್ಯೋ ಅಮ್ಮ ಅನ್ನೋದು, ಈ ರೀತಿ ನಕಾರಾತ್ಮಕ ತಂತ್ರಗಳ ಮೂಲಕ ಭಾರತೀಯರ ಗಮನವನ್ನ ಬೇರೆಡೆ ಸೆಳೆದು ತಮ್ಮ ಜೀವನವನ್ನ ನಡೆಸ್ತಾ ಇದ್ದಾರೆ ಅನ್ನೋದನ್ನ ಸಾಕಷ್ಟು ಜನರು ಕಣ್ಣಾರೆ ಕಂಡಿದ್ದಾರೆ. ಒಂದು ವೇಳೆ ಇಂಥ ವಿಚಾರಗಳು ಜನರಿಗೆ ಗೊತ್ತಾಗ್ತಾ ಇದೆ, ಇನ್ನು ಮುಂದೆ ಕಷ್ಟ ಇದೆ ಅಂತ ಅನ್ನಿಸೋದಕ್ಕೆ ಶುರುವಾದ್ರೆ ಮೋದಿಯನ್ನ ಪ್ರಶ್ನೆ ಮಾಡಿದ್ರೆ ದೇಶದ್ರೋಹಿ ಅಂತ ಕರೀತಾರೆ ಅನ್ನೋ ಹೊಸ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇರ್ತಾರೆ. ಆದ್ರೆ ವಾಸ್ತವದಲ್ಲಿ ಮೋದಿಯನ್ನ ಪ್ರಶ್ನೆ ಮಾಡಬಾರ್ದು ಅಂತ ಯಾರು ಹೇಳಿಲ್ಲ. ಒಳ್ಳೆಯದು ಯಾರೇ ಮಾಡಿದ್ರು ಬೆಂಬಲಿಸಿ, ಕೆಟ್ಟದನ್ನ ಯಾರೇ ಮಾಡಿದ್ರು ದೂಷಿಸಿ ಅನ್ನೋದು ಒಳ್ಳೆ ಅಪ್ಪ ಅಮ್ಮನಿಂದ ಬೆಳೆದು ಬಂದ ಸತ್ಪ್ರಜೆಗಳ ಲೆಕ್ಕ. ಇದನ್ನ ಪಾಲಿಸದವರು ಈ ಕೆಟಗರಿಗೆ ಬರ್ತಾರೆ ಅನ್ನೋದು ಜನರ ಅನಿಸಿಕೆ. ಇನ್ನು ಮೋದಿ ಈ ಮಾತನ್ನ ಹೇಳಿದ ತಡ ಕುಂಬಳಕಾಯಿ ಕಳ್ಳ ಹೆಗಲು ಮುಟ್ಕೊಂಡ ಅನ್ನೋ ಹಾಗೆ ಸಾಕಷ್ಟು ಜನರು ವಿರೋಧಿಸುವ ಮೂಲಕ ಜನರಿಗೆ ಸ್ಪಷ್ಟನೆ ಕೊಡ್ತಾ ಇದ್ದಾರೆ. ಸದ್ಯ ಕಾಂಗ್ರೆಸ್ ಹಿರಿಯ ನಾಯಕ ಪಿ ಚಿದಂಬರಂ ಪ್ರತಿಕ್ರಿಯೆ ನೀಡಿ, ಹೌದು ನಾನು ದಿಮಾಗಿ ನಕ್ಸಲ್ ಏನಿವಾಗ ಅಂತ ಕೇಳಿದ್ರೆ ಅಸ್ಸಾಂ ಸಿಎಂ ಹಿಮಂತ್ ಬಿಸ್ವಾ ಸರ್ಮಾ ಚಿದಂಬರಂ ದಿಮಾಗಿ ನಕ್ಸಲ್ ಅಲ್ಲ, ಪ್ಯೂರ್ ನಕ್ಸಲ್ ಅಂತ ಟಕ್ಕರ್ ಕೊಟ್ಟಿದ್ದಾರೆ. ಇನ್ನೊಂದೆಡೆ ಬಿಜೆಪಿ ವಕ್ತಾರ ಸುಧಾಂಶು ತ್ರಿವೇದಿ ಇದೇ ಚಿದಂಬರಂ ಹೋಮ್ ಮಿನಿಸ್ಟರ್ ಆಗಿದ್ದಾಗ ನಕ್ಸಲ್ ದಾಳಿಗೆ ಸರಿಸುಮಾರು 70ಕ್ಕೂ ಅಧಿಕ ಯೋಧರು ಹುತಾತ್ಮರಾಗಿದ್ದನ್ನ ನೆನಪಿಸಿಕೊಂಡಿದ್ದಾರೆ. ಹಾಗೂ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ನಗರ ನಕ್ಸಲರು ದೇಶಕ್ಕೆ ಮಾರಕ ಅಂತ ಹೇಳಿದ್ದನ್ನು ಕೂಡ ನೆನಪಿಸಿದ್ದಾರೆ. ಆದ್ರೆ ಮೋದಿ ಏನೇ ಹೇಳಿದ್ರು ಅದಕ್ಕೆ ವಿರೋಧ ಮಾಡ್ಲೇಬೇಕು ಅನ್ನೋ ಹಾಗೆ ಸಿಜೆಪಿ ರೀತಿ ಈಗ ದಿಮಾಗಿ ನಕ್ಸಲ್ ಅನ್ನೋ ಸೋಷಿಯಲ್ ಮೀಡಿಯಾ ಪೇಜ್ ಓಪನ್ ಆಗಿದ್ದು ಶರವೇಗದಲ್ಲಿ ಲಕ್ಷ ಲಕ್ಷ ಫಾಲೋವರ್ಸ್ ಬಂದಿದ್ದಾರೆ. ಹಾಗಿದ್ರೆ ಈ ಫಾಲೋವರ್ ಗಳೆಲ್ಲ ಬೌದ್ಧಿಕ ನಕ್ಸಲರ ಅನ್ನೋ ಅನುಮಾನ ಜನರಿಗೆ ಶುರುವಾಗಿದೆ. ಹಾಗಿದ್ರೆ ಇದಕ್ಕೆ ಪರಿಹಾರ ಏನು? ಇವರೆಲ್ಲ ಬದಲಾಗೋದಿಲ್ವಾ? ದೇಶವನ್ನ ಧರ್ಮವನ್ನ ವಿರೋಧಿಸೋದ್ರಿಂದ ಇವರಿಗೆ ಏನ್ ಸಿಗುತ್ತೆ? ಅಮಾಯಕರನ್ನ ಅಪಾಯಕ್ಕೆ ದೂಡಿ ದೇಶವನ್ನ ನಾಶ ಮಾಡಿದ್ಮೇಲೆ ಇವರೆಲ್ಲ ಎಲ್ಲಿಗೆ ಹೋಗ್ತಾರೆ? ಇಂತ ಸಾಕಷ್ಟು ಅನುಮಾನಗಳು, ಆತಂಕಗಳು ಜನರಲ್ಲಿದೆ. ಸದ್ಯ ಮೋದಿ ನಿಮ್ಮ ಸುತ್ತಮುತ್ತ ಇರೋ ಇಂತ ಅಪಾಯಕಾರಿ ಜನರನ್ನ ಪ್ರತ್ಯೇಕಿಸಿ ಅನ್ನೋದನ್ನ ಹೇಳಿದ್ದಾರೆ. ಮುಂದೆ ಏನಾದ್ರೂ ಕ್ರಮ ಕೈಗೊಳ್ತಾರ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.